ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ರೀ, ನನ್ಗೆ ಈ ಸೈಟ್ ತುಂಬಾ ಇಷ್ಟ ಆಯ್ತು. ಒಂದ್ ವೇಳೆ ನಾವೇನಾದ್ರೂ ಈ ಸೈಟ್ ತಗೊಂಡು ಇಲ್ಲೇ ಏನಾದ್ರೂ ಮನೆ ಕಟ್ಟಿದ್ರೆ ಈ ಲೇಔಟ್ಗೆ ಮಧ್ಯದಲ್ಲಿ ನಮ್ಮ ಮನೆ ಇರುತ್ತೆ, ಸಖತ್ತಾಗಿ ಕಾಣುತ್ತೆ. ನಾವಿಲ್ಲಿ ಮನೆ ಕಟ್ಸೋದ? ನಿನ್ ಕಲ್ಪನೆ ತುಂಬಾ ಸೊಗಸಾಗಿದೆ, ಆದ್ರೆ ಅದು ಬರೀ ಕಲ್ಪನೆ ಅಷ್ಟೇನೆ. ಕೆಲವೊಂದು ಕನ್ಸುಗಳು ನನ್ಸಾದಂಗೆ ಈ ಕಲ್ಪನೆನೂ ಕೈಗೂಡ್ಬೋದಲ್ವಾ ರೀ? ಒಂದ್ ವೇಳೆ ನಿಜವಾಗ್ಲೂ ನಾವೇನಾದ್ರೂ ಈ ಸೈಟ್ ತಗೊಂಡ್ಬಿಟ್ರೆ ಅಲ್ಲಿ ಆ ಕಲ್ಲಿದೆಯಲ್ಲ, ಆ ಮೂಲೆಯಲ್ಲಿ ದೇವ್ರ ಮನೆ ಕಟ್ಸ್ಬಿಡೋಣ. ಆ ಕಡೆ ಅಡಿಗೆ ಮನೆ, ನಮ್ಮಿಬ್ಬರು ರೂಮು ಈ ಮೂಲೆಯಲ್ಲಿ ಇರುತ್ತ್ರಿ. ಆಮೇಲೆ ನಮ್ಮ ಮಕ್ಕಳಿಗೆ ಓದಕ್ಕೆ ಅನುಕೂಲ ಆಗ್ಬೇಕಲ್ವಾ, ಅದಕ್ಕೆ ಯಾರ್ದು ತೊಂದರೆ ಇರಬಾರ್ದು, ಇಲ್ಲಿ ಅವ್ರಿಗೆ ರೂಮ್ ಕಟ್ಸ್ಕೊಟ್ಬಿಡೋಣ. ಆಮೇಲೆ ಅದೇನೋ ಅದೇ ರೀ, ಬಂದವ್ರು ಹೋದವ್ರಿಗೆ ಅದೇ ಗೆಸ್ಟ್ ರೂಮ್, ಅದನ್ನ ಇಲ್ಲಿ ಕಟ್ಸೋಣ. ಗೆಸ್ಟ್ ರೂಮಾ? ಅದ್ಯಾಕೆ ಪರಿ ನಮ್ಗೆ? ನಮ್ಮ ಮನೆಗೆ ಯಾಕೆ ಗೆಸ್ಟ್ ಬರ್ತಾರೆ? ಏನ್ರಿ ಹೀಗ್ ಕೇಳ್ತಿದ್ದೀರಾ ನೀವು? ಗೆಸ್ಟು ಅಂದ್ರೆ ಹೊರಗ್ನವ್ರು ಅನ್ಕೊಂಡ್ರ? ನಮ್ ಹೆಣ್ಮಕ್ಳು ಅವ್ರ ಗಂಡಂದ್ರ ಜೊತೆ ಬಂದಾಗ ಅವ್ರನ್ನೇನ್ ಹಾಲಲ್ಲಿ ಮಲ್ಕೊಳ್ಳಿ ಅಂತ ಹೇಳೋಕ್ಕಾಗತ್ತಾ? ಒಂದ್ ರೂಮ್ ಬೇಕು ತಾನೆ. ಅದಕ್ಕೆ ಕಟ್ಸವಾಗ ಇವೆಲ್ಲ ಯೋಚನೆ ಮಾಡ್ಬಿಡ್ಬೇಕು. ಪದೇ ಪದೇ ಮಾಡೋಕ್ಕಾಗತ್ತೇನ್ರಿ? ನಿನ್ನ ಪ್ಲಾನ್ ಏನೋ ತುಂಬಾ ಚೆನ್ನಾಗೇ ಇದೆ, ಆದ್ರೆ ನಿನ್ ಪ್ರಕಾರ ಹೋಗೋದಾದ್ರೆ ನಾವು ಕನಿಷ್ಠ 5 ಬೆಡ್ರೂಮ್ ಮನೆ ಕಟ್ಟಿಸ್ಬೇಕಾಗತ್ತೆ. 5 ಬೆಡ್ರೂಮ್ ಮನೆಗೆ ಹತ್ರ 1 ಕೋಟಿ ಖರ್ಚಾಗತ್ತೆ. ಅಷ್ಟು ದುಡ್ಡನ್ನ ನಾವು ಸಂಪಾದನೆ ಮಾಡೋದಿರ್ಲಿ, ಅದನ್ನ ಒಟ್ಟಿಗೆ ನೋಡೋದಕ್ಕೂ ಆಗೋದಿಲ್ಲ. ಯಾಕ್ರಿ ಈಗ್ಲೇ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ಇನ್ ನಾವು ಮನೆ ಕಟ್ಸಕ್ ಹೋದ್ರೆ ನಿಮ್ ಕತೆ ಏನು ಅಂತ. ಅಷ್ಟೇ ನನ್ ಕತೆ. ಏನ್ರಿ ನೀವು? ಸ್ವಲ್ಪ ಹೊತ್ತಿಗೆ ಮುಂಚೆ ಕನಸು ಕಾಣೋದಕ್ಕೆ ದುಡ್ಡಿನ ಅಗತ್ಯ ಇಲ್ಲ ಅಂತ ನೀವೇ ತಾನೇ ಹೇಳಿದ್ದು. ಹಾಗೆ ಹೇಳಿದ್ದೆ ನಿಜ, ಆದ್ರೆ ನೀನು ಕನ್ಸು ಕಾಣ್ತಾ ಇಲ್ಲ, ಕನ್ಸನ್ನ ನಿಜ ಮಾಡ್ತೀನಿ ಅನ್ನೋ ಹಾಗೆ ಮಾತಾಡ್ತಾ ಇದೀಯಾ. ಅದಕ್ಕೆ ಭಯ ಆಯ್ತು. ನೀವೇನ್ ಭಯ ಪಡ್ಬೇಕಾಗಿಲ್ಲ. ಇಂಥ ಲೇಔಟ್ ಅಲ್ಲಿ ನಾವು ಸೈಟ್ ತಗೊಂಡು 5 ರೂಮಿನ ಮನೆ ಕಟ್ಸೋದು ಸಾಧ್ಯನೇ ಇಲ್ಲ ಬಿಡಿ. ಈಗಿರೋ 2 ಬೆಡ್ರೂಮ್ ಮನೆಗೆ ನಾವು ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ. ಇವೆಲ್ಲ ಕನ್ಸಿನ ಮಾತು. ಏನ್ ಪರಿ ಇಷ್ಟು ಬೇಗ ಉಲ್ಟಾ ಹೊಡಿತಾ ಇದ್ಯಾ? ಯಾಕೆ ನಿನಗೂ ಭಯ ಶುರು ಆಗೋಯ್ತಾ? ಭಯ ಅಂತಲ್ಲ ರೀ, ಮನೆ ಕಟ್ಸಿ ಈಡೇರಿಸ್ಕೊಳಕ್ ಆಗ್ದಿರೋ ಆಸೆನ ಮಾತಾಡಿ ಆದ್ರೂ ಈಡೇರಿಸ್ಕೊಳ್ಳೋಣ ಅಂತ ಅಷ್ಟೇ. ಸರ್, ನಿಮ್ಮನ್ನು ನೋಡಿದ್ರೆ ಭಯ ಆಗ್ತದೆ. ನಾವು ಯಾವುದೇ ಕಾರಣಕ್ಕೂ ದುಡ್ಕೋದು ಬೇಡ ಸರ್. ನಾವು ಅವ್ರನ್ನ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡೋಣ, ಮಿಕ್ಕಿದೆಲ್ಲ ಅವ್ರು ನೋಡ್ಕೋತಾರೆ ಸರ್. ಹೌದು ಬಾಸ್, ಕೋಪದ ಕೈಗೆ ಬುದ್ಧಿ ಕೊಡೋದು ಒಳ್ಳೇದಲ್ಲ. ನನ್ನ ತಾಳ್ಮೆ ಕೆಡೋಷ್ಟರೊಳಗೆ ಪೊಲೀಸ್ ಅವರು ಬಂದ್ರೆ ಅವರೆಲ್ಲ ಬದುಕೊಳ್ತಾರೆ. ಏನ್ರಿ ಇದು? ಎಂತ ವಿಚಿತ್ರ ನೋಡು ಪರಿ, ಯಾರೋ ನಮ್ಮ ಹೆಸರಿನವರೇ ಸೈಟ್ ತಗೊಂಡಿದ್ದಾರೆ. ಹೌದು ರೀ, ಯಾರು ನಮ್ಮ ಹೆಸರಿನವರೇ ಸೈಟ್ ತಗೊಂಡಿದ್ದಾರೆ. ಪರಿಮಳ ಮಂಜುನಾಥ್ ಅಂತ ಹೆಸರಿದೆ ಅಂತ ನಂಬೋದು, ಆದ್ರೆ ಅವ್ರು ನಮ್ ತರನೇ ಗಂಡ ಹೆಂಡತಿ ಆಗಿರ್ತಾರೆ ಅಂದ್ರೆ ಅದನ್ನ ಹೇಗ್ರಿ ನಂಬೋಕ್ ಸಾಧ್ಯ? ಪಾಪ ಅವರು ನಮ್ಮ ತರನೇ ಅನ್ಸುತ್ತೆ. ತುಂಬಾ ಕಷ್ಟಪಟ್ಟು ಸೈಟ್ ತಗೊಂಡಿರ್ಬೋದು. ದೇವರು ಅವ್ರಿಗೆ ಒಳ್ಳೇದ್ ಮಾಡ್ಲಿ ಬಿಡು. ಹೌದು ರೀ,
ನಾವೇನಾದ್ರೂ ಇಲ್ಲಿ ಮನೆ ಕಟ್ಟಿದ್ರೆ ಆ ಮನೆಗೆ ಪರಿಮಳ ಮಂಜುನಾಥ್ ನಿಲಯ ಅಂತ ಹೆಸರಿಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಇವ್ರು ಯಾರೋ ಆಗ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ ರೀ. ಅವ್ರ ಸೈಟು ಅವ್ರ ಹೆಸರು ಇಟ್ಕೊಂಡಿದ್ದಾರೆ, ಅದಕ್ಕೆ ನೀನ್ ಯಾಕೆ ಬೇಜಾರು ಮಾಡ್ಕೋತೀಯ? ಅಷ್ಟಕ್ಕೂ ನಮಗ್ ಮನೆ ಕಟ್ಟುವಂತ ಸಂದರ್ಭ ಬಂದ್ರೆ ಅಲ್ವಾ ಇಂಥದ್ದೆಲ್ಲ ಸಮಸ್ಯೆ ಬರೋದು. ಅದಾಗಿಯೂ ದೇವ್ರ ಕಣ್ಬಿಟ್ಟು ನಾವು ಮನೆ ಕಟ್ಸೋದೇ ಆದ್ರೆ ಅದಕ್ಕೆ ಪರಿಮಳ ಅಂತ ನಿನ್ನ ಹೆಸರು ಮಾತ್ರ ಇಟ್ಟರೆ ಸಾಯ್ತು ಬಿಡು. ರೀ, ನಾವ್ ಆಗ್ಲೇ ಬಂದಿದ್ ಗಾಡಿ ಹೊರಡ್ತಾ ಇದೆ ಅನ್ಸುತ್ತೆ, ನಡೀರಿ ಹೋಗೋಣ. ಸರ್ ಏನ್ ಸರ್ ಇದು ಅನ್ಯಾಯ? ನಾವು ಅವ್ರ ಜೊತೆನೆ ಬಂದಿದ್ದು, ಆದ್ರೆ ಅವ್ರು ನಮ್ಮನ್ನು ಬಿಟ್ಬಿಟ್ಟು ಹೋಗ್ತಾ ಇದಾರೆ. ಅವ್ರು ಈ ತರ ಮಾಡ್ತಾರೆ ಅಂತ ಗೊತ್ತಿದ್ದಿದ್ರೆ ನಾವು ಬರ್ತಾನೆ ಇರ್ಲಿಲ್ಲ. ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಮನ್ನ ಆರಾಮಾಗಿ ಮನೆ ಕಳ್ಸ್ಕೊಳ್ಳೋ ಜವಾಬ್ದಾರಿ ನಂದು. ನಿಮ್ಗೆ ಅಂತಾನೆ ಬೇರೆ ಗಾಡಿ ಬರ್ತಾ ಇದೆ, ಅಲ್ಲಿವರೆಗೂ ಆರಾಮಾಗಿ ಇದೇ ಚೇರಲ್ಲಿ ಕೂತ್ಕೊಂಡ್ರಿ. ಸರ್ ನೀವೇನ್ ಹೇಳ್ತಾ ಇದ್ದೀರಾ ನನಗೆ ಅರ್ಥನೇ ಆಗ್ತಾ ಇಲ್ಲ. ನಮಗೋಸ್ಕರ ಯಾಕೆ ಬೇರೆ ಗಾಡಿ ಬರ್ತಾ ಇದೆ? ಈಗ ಹೋಯ್ತಲ್ಲ ಆ ಗಾಡಿಲಿ ನಮಗೂ ಬೇಕಾದಷ್ಟು ಸ್ಥಳಾವಕಾಶ ಇತ್ತಲ್ಲ, ನಾವು ಅದರಲ್ಲೇ ಹೋಗ್ತಾ ಇದೀವಿ. ನಮಗೋಸ್ಕರ ಬೇರೆ ಗಾಡಿ ಯಾಕೆ ತರಿಸ್ತಾ ಇದ್ದೀರಾ? ಒಂದ್ 10 ನಿಮಿಷ ವೇಟ್ ಮಾಡಿ ಸರ್, ಎಲ್ಲ ನಿಮ್ಗೆ ಗೊತ್ತಾಗತ್ತೆ. ಸರ್, ನನ್ನ ಪ್ರಕಾರ ಅವ್ರು ಇಲ್ಲೇ ಇದ್ರು ಅನ್ಸುತ್ತೆ. ನಾವು ಬರ್ತಿದೀವಿ ಅಂತ ಗೊತ್ತಾಗಿ ಅವ್ರು ಇಲ್ಲಿಂದ ತಪ್ಪಿಸ್ಕೊಂಡಿದ್ದಾರೆ. ಇನ್ನು ಸ್ವಲ್ಪ ಬೇಗ ಬಂದಿದ್ರೆ ಅವ್ರು ನಮಗೆ ಸಿಕ್ಕಿರೋರು. ಏಯ್ ಮಂಗಳೂರು ಮೀನು, ನೀನ್ ಯಾವಾಗ್ಲೂ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋ. ಅಭ್ಯಾಸ ಅಲ್ವಾ, ಏನು ಮಾಡಕ್ಕಾಗಲ್ಲ. ಶರಾಬ್ಕ ಅಂತ ಪ್ರಜ್ವಲ್ ಅಷ್ಟು ನೀವು ತಲೆ ಕೆಡ್ಸ್ಕೊಂಡಿದ್ರೆ ಇಷ್ಟೊತ್ತಲ್ಲ ಅವರೆಲ್ಲ ಸಿಕ್ಕಾಕೊಂಡಿರೋ. ಸರ್, ಅವ್ರು ಇಷ್ಟು ದಿನ ಇಲ್ಲೇ ಇದ್ರು ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಮೋಸ್ಟ್ಲಿ ಈಗ ತಾನೇ ಹೋಗಿದ್ದಾರೆ ಅನ್ಸುತ್ತೆ. ಯಾವ ಕಡೆ ಹೋಗಿದ್ದಾರೆ ಅಂತ ಗೊತ್ತಾದ್ರೆ ಬೇಗ ಹುಡುಕ್ಬೋದು. ಸರ್, ನಾನು ಬ್ಯಾಕ್ ಡೋರ್ ಹುಡುಕ್ ಬರ್ತೀನಿ. ಬಾಸ್, ಬೆಳಗ್ಗೆಯಿಂದ ಟೆನ್ಷನ್ ಅಲ್ಲಿ ಹೋಗಕ್ಕಾಗಿಲ್ಲ. ನಾನು ಹೋಗ್ ಬರ್ಲಾ. ಹೋಗಿ ಸುಮ್ನೆ ಹುಡುಕ್ರಿ. ನೀವು ಹೇಳ್ಕರ ಪ್ರಜ್ವಲ್, ನಾ ಬರ್ತಿದ್ದೀವಿ ಅಂತ ಗೊತ್ತಾಗಿ ಮುಂಚೆ ಹೊರಟಿದ್ದಾರೆ. ಹೌದು ಬಾಸ್, ಪ್ರಜ್ವಲ್ ಹೇಳ್ದಾಗೆ ನಾವು 10 ನಿಮಿಷ ಮುಂಚೆ ಬಂದಿದ್ರೆ ಇವ್ರು ನಮ್ ಕೈಲಿ ಸಿಕ್ಕಾಕೊಂಡಿರೋರು. ಎಷ್ಟೇ ಬಲವತ್ ಪ್ರಾಣಿ ಆದ್ರು ಅದಕ್ಕೆ ಏಟಾದಾಗ ಬ್ಲೀಡ್ ಆಗುತ್ತೆ ಅಂದ್ರೆ ಅದನ್ನ ಖಂಡಿತವಾಗ್ಲೂ ಸೋಲಿಸ್ಬೋದು. ಇವರು ನಮ್ಮನ್ನು ನೋಡಿ ಭಯ ಪಟ್ಟಿದ್ರು. ಒಬ್ಬ ವ್ಯಕ್ತಿ ಭಯ ಪಟ್ಟರೆ ಸಾಕು, ಅವನು ಅರ್ಧ ಸೋತ ಹಾಗೆ. ಇವತ್ತು ತಪ್ಪಿಸ್ಕೊಂಡಿದ್ದಾರಷ್ಟೇ, ನಂತರ ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ. ಒಂದ್ಸಲ ಇವ್ರನ್ನ ಕೈ ಸಿಕ್ಕಾಕೊಂಡೆ, ನಾನು ಯಾರು ಅಂತ ಇವ್ರಿಗೆ ತೋರಿಸ್ತೀನಿ.
ಲ್ಯಾಪೆ ಕೊಟ್ಬಿಡಿ. ಇದು ಆ ತೀರ್ಥ ಅಲ್ಲಪ್ಪ, ದೇವ್ರ ಪೂಜೆ ಮಾಡಿರೋ ತೀರ್ಥ. ಪಂಚಾಮೃತ ಕೊಟ್ಬಿಡಿ, ಹಾಗೆ ಅಡಿಗೆ ನಾಕ್ ಕೊಡ್ತೀನಿ. ಆರ್ತಿ, ನೀವಿಬ್ರು ಮಾಡಿರೋ ಉಪಕಾರನ ಮರೆಯೋಕ್ಕಾಗಲ್ಲ ಕಣ್ರೆ. ನಾವು ಜೀವನ ಪೂರ್ತಿ ನೆನಪಲ್ಲಿ ಇಟ್ಕೊಳ್ಬೇಕಾಗಿ. ಅಮ್ಮು, ಅಳ್ತಿದ್ಯಾ? ಏನಾಯ್ತೆ? ಅಳ್ತಿರೋದೇನೋ ನಿಜ ಅಕ್ಕ, ಆದ್ರೆ ದುಃಖಕ್ಕಲ್ಲ. ಹಳೆ ಸಿನಿಮಾ ಸೀರಿಯಲ್ ಅಲ್ಲಿ ಅದೇನೋ ಫೀಲ್ ಅಲ್ಲಿ ಏನೋ ಹೇಳ್ತಾರಲ್ಲ, ಹಾ ಆನಂದ ಬಾಷ್ಪ ಅಂತ, ಹಾ ಆತರ. ಇದ್ಯಾಕೆ ಅಂತ ಕೇಳ್ಬೋದಾ ಇವಾಗ? ಅಪ್ಪ ಅಮ್ಮಂಗೆ ಸೈಡ್ ಕೊಡ್ಸಿದ್ವಿ ಅಂತ ತುಂಬಾ ಖುಷಿ ಆಗ್ತದೆ ಅಕ್ಕ. ಅನ್ಕೊಂಡ್ ಕೆಲ್ಸ ಆದಾಗ ಆಗೋ ಖುಷಿನೇ ಬೇರೆ ಅಲ್ವಾ ಅಕ್ಕ? ನನಗೀಗ ಆಗ್ತಿರೋದು ಅದೇ. ನಾವೇನೋ ದೊಡ್ಡ ಸಾಧನೆ ಮಾಡಿದೀವಿ ಅನ್ನೋ ಲೆವೆಲ್ಗೆ ಫೀಲ್ ಆಗ್ತಿದೆ. ಓ, ಇದಕ್ಕ ನಾನ್ ಏನು ಅನ್ಕೊಂಬಿಟ್ಟಿದ್ದೆ. ಅಕ್ಕ, 3 ವರ್ಷದ ಹಿಂದೆ ನಮ್ ಲೈಫ್ ಹೇಗಿತ್ತು ಅಂತ ಒಂದ್ಸತಿ ನೆನ್ಪು ಮಾಡ್ಕೊ. ಹೊಟ್ಟೆಗಿದ್ರೆ ಬಟ್ಟೆಗಿರ್ತಿರ್ಲಿಲ್ಲ, ಬಟ್ಟೆಗಿದ್ರೆ ಬಾಡಿಗೆಗಿರ್ತಿರ್ಲಿಲ್ಲ. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಯಾಕಪ್ಪ ಹುಟ್ಬಿಟ್ವಿ ಅಂತ ಅನಿಸ್ತಿತ್ತು. ತಿಂಗಳು ಹೇಗ್ ಕಳೆಯೋದು ಅಂತ ಚಿಂತೆ ಆಗ್ತಿತ್ತು. ಅದೇ ಟೈಮಲ್ಲಿ ನಿನ್ ಮದ್ವೆ ಬೇರೆ. ಆಗ ನಮ್ಮ ಹತ್ರ ನಯ ಪೈಸಾ ದುಡ್ಡಿರ್ಲಿಲ್ಲ. ಅಪ್ಪ ಅಮ್ಮಂಗೆ ನಿನ್ ಮದ್ವೆ ಹೇಗ್ ಮಾಡೋದು, ದುಡ್ಡು ಎಲ್ಲಿಂದ ಹೊಂದ್ಸೋದು ಅಂತಾನೆ ಚಿಂತೆ ಆಗೋಗಿತ್ತು. ಆದ್ರೆ ಹೇಗೋ ಅದನ್ನೆಲ್ಲಾನು ದಾಟಿ ಅಪ್ಪ ಅಮ್ಮಂಗೆ ಇವತ್ತು ಸೈಟ್ ಕೊಡ್ಸಿದ್ವಿ ಅಂತಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ಇನ್ಫ್ಯಾಕ್ಟ್ ಈಗ್ಲೂ ಇದನ್ನೆಲ್ಲ ನಂಬಕ್ ಆಗ್ತಿಲ್ಲ ಅಕ್ಕ. ನಿಜ ಅಮ್ಮು, ನನ್ಗೂ ಆಶ್ಚರ್ಯ ಆಗ್ತಿದೆ. ಇದನ್ನೆಲ್ಲ ಮಾಡಿದ್ದು ನಾವ ಅಂತ ಅನ್ನಿಸ್ತಿದೆ. ಬೆಂಗಳೂರಲ್ಲಿ ಸೈಟ್ ತಗೊಂಡಿದೀವಿ ಅಂದ್ರೆ ನಾವಷ್ಟೇ ಅಲ್ಲ, ಯಾರು ನಂಬಲ್ಲ. ಆದ್ರೂ ನಂಬಲೇಬೇಕು, ಯಾಕಂದ್ರೆ ನಮ್ಮ ಹತ್ರ ಸೈಟ್ ರಿಜಿಸ್ಟ್ರೇಷನ್ ಪೇಪರ್ಸ್ ಇದೆ. ನಾವೆಲ್ಲರೂ ಒಟ್ಟಿಗೆ ಸೈಟ್ ಅಲ್ಲಿ ತಗೊಂಡಿರೋ ಫೋಟೋಸ್ ಇದೆ, ಬೇಕಾದ್ರೆ ತೋರಿಸ್ಲಾ? ಚೇಚೆ, ನಾನು ಆತರ ಹೇಳಿಲ್ಲ ಅಕ್ಕ. ನಮ್ಮಿಂದ ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಅನ್ನೋದೊಂದೇ ಪ್ರಶ್ನೆ. ಆ ದೇವ್ರ ಆಶೀರ್ವಾದ, ಅಪ್ಪ ಅಮ್ಮನ ಆಶೀರ್ವಾದದಿಂದ ಸಾಧ್ಯ ಆಯ್ತು ಅನ್ಕೋಬೇಕಷ್ಟೆ. ಅದು ನಿಜಾನೇ. ಅಮ್ಮ, ನಾವ್ ಅಪ್ಪ ಅಮ್ಮಂಗ್ ಸೈಡ್ ಕೊಡ್ಸಿದ ಮಾತ್ರಕ್ಕೆ ನಮ್ ಜವಾಬ್ದಾರಿ ಮುಗೀತು ಅಂತ ಅನ್ಕೊಂಬೇಡ. ನಾವ್ ಮಾಡ್ಬೇಕಾಗಿರೋ ಕೆಲ್ಸ ಇನ್ನ ತುಂಬಾ ಇದೆ. ಇವತ್ಗೂ ಕೂಡ ಅಪ್ಪ ಅಮ್ಮ ಸಂಪಾದನೆ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ತಿದ್ದಾರೆ. ಅಪ್ಪ ಹಗಲಲ್ಲೆಲ್ಲ ಆಟೋ ಓಡಿಸ್ತಾರೆ, ರಾತ್ರಿ ಹೊತ್ತು ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ. ಅಮ್ಮ ಇವ್ರ ಮನೆಗೂ ಕೆಲಸ ಮಾಡ್ತಾಳೆ, ದೇವಸ್ಥಾನ ಮುಂದೆ ಕುತ್ಕೊಂಡು ಹೂ ಮಾಡ್ತಾಳೆ. ತುಂಬಾ ಕಷ್ಟ ಇದೆ ಅಮ್ಮ. ತಗೋ ಕಾಫಿ. ಏನ್ರಿ, ಕಾಫಿ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಅಮೂಲ್ಯ, ನೆಟ್ಟು ಕೂತ್ಕೋ.
ಹೋಗ ಕಡೆ. ಹಾ ಏನು ಗಂಡಂದಿರು ಹೆಂಡತಿರ್ನ ಪ್ರೀತಿ ಮಾಡುವ 10 ವಿಧಗಳ ಅದ್ರ ಬುಕ್ ಬೇರೆ ಬಂದಿದ್ಯಾ? ಓ ಬೇಡ ಬಿಡಿ, ಅದನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ. ಏನು ಫೋನಲ್ಲಿ ಯಾರ ಹತ್ರನೋ ಮಾತಾಡೋ ತರ ಇದೆ? ಏನು ಅಂದ್ರೆ ರೊಮ್ಯಾನ್ಸ್ ಗೊತ್ತಿದೆ ನನ್ನ ಹತ್ರ. ಏನ್ ಹೇಳಿ, ಏನ್ ಪ್ರಯೋಜನ ಬಿಡು. ಹೇ, ಯಾರ ಹತ್ರ ಏನ್ ಮಾತಾಡ್ತಿದ್ಯಾ? ಏನು ಇಂಡೈರೆಕ್ಟ್ ಆಗಿ ನನಗೆ ರೊಮ್ಯಾನ್ಸ್ ಅಂದ್ರೆ ಏನು ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ? ಈ ವೇದಾಂತ್ ವಸಿಷ್ಠನ್ ಹತ್ರ ಚಾಲೆಂಜ್ ಮಾಡೋದಕ್ಕೆ ಬರ್ಬೇಡ. ನಾವ್ ಯಾವ್ದೇ ಕೆಲಸ ಕೈ ಹಾಕಿದ್ರು ಅದ್ರಲ್ಲಿ ಎತ್ತಿದ ಕೈಗೆ. ನಾವ್ ನೋಡ್ದೆ ಇರೋದಾ? ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ಸೈಲೆಂಟ್ ಆಗಿರು. ರೊಮ್ಯಾನ್ಸ್ ಅಲ್ಲಿ 3 ವಿಧ ಇರುತ್ತೆ. ಮೊದಲನೇದು ಮಾರ್ನಿಂಗ್ ರೊಮ್ಯಾನ್ಸ್, ಅದು ತುಂಬಾ ಡಿವೈನ್ ಆಗಿರುತ್ತೆ. ಸೆಕೆಂಡ್ ಒನ್ ಪ್ಯಾಷನೇಟ್ ರೊಮ್ಯಾನ್ಸ್. ಥರ್ಡ್ ಒನ್ ಅನ್ಕಂಡೀಷನಲ್ ರೊಮ್ಯಾನ್ಸ್. ಮಾರ್ನಿಂಗ್ ರೊಮ್ಯಾನ್ಸು ಡಿವೈನಾ? ರೊಮ್ಯಾನ್ಸ್ ಅಲ್ಲಿ ಡಿವೈನ್ ಅಂದ್ರೆ ಏನಯ್ಯ ಅರ್ಥ? ನೀನ್ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಕೂದಲಿಸ್ಕೊಳ್ತಾ ಆಚೆ ಬರ್ತೀಯಲ್ಲ, ಆಗ ನನಗೊಂದು ಫೀಲ್ ಆಗುತ್ತೆ. ಹೋಗ್ಲಿ ಬಿಡು. ಎರಡನೇದು ಯಾವ ತರ ಭಾವನೆ ಮೂಡಿಸುತ್ತೆ? ನಾನು ಪ್ರತಿದಿನ ಆಫೀಸ್ ಮುಗಿಸ್ಕೊಂಡು ನೈಟ್ ಮನೆಗೆ ಬಂದಾಗ ನೀನು ನೈಟ್ ಡ್ರೆಸ್ ಅಲ್ಲಿ ನಿನ್ನ ಕೂದಲನ್ನ ಬ್ರಷ್ ಮಾಡ್ಕೊಳ್ತಾ ನನ್ನ ನೋಡ್ತೀಯಲ್ಲ, ಅದು. ಸೂಪರ್ ಆಗಿತ್ತು. ಮೂರನೇದೇನು? ಮೂರನೇದು ಅನ್ಕಂಡೀಷನಲ್ ರೊಮ್ಯಾನ್ಸ್. ಅನ್ಕಂಡೀಷನಲ್ ರೊಮ್ಯಾನ್ಸ್, ವಾವ್, ಕೇಳಕ್ಕೆ ಸೂಪರ್ ಆಗಿದೆ. ಇದೇ ಆ ತರ? ಈಗ ಯಾವ್ದಾದ್ರು ವಿಚಾರಕ್ಕೆ ಆರ್ಗ್ಯೂ ಮಾಡ್ತಿರುವಾಗ ನೀನು ಕಪ್ಪೆ ತರ ಕರಕರ ಕರಕರ ಅಂತ ಬಡ್ಕೋತಿರ್ತೀಯಲ್ಲ, ಆಗ ನೀನನ್ನ ಸುಮ್ಮನಿಸೋದಕ್ಕೆ ನಿನ್ ಕೆನೆಗೆ ಒಂದು ಮುದ್ದು ಕೊಡ್ತೀನಿ. ಆಗ ನೀನು ಮುದ್ದಾಗಿ ನೋಡ್ತೀಯಲ್ಲ, ಅದು. ಒಂದ್ ಕೆಲಸ ಮಾಡೋಣ, ಆಡ್ ಹೆಂಗಿದ್ರು ಟಿವಿನಲ್ಲಿ 50 ಸತಿ ಪ್ಲೇ ಮಾಡ್ತಾನೆ ಇರ್ತಾರೆ. ಅತ್ತೆ ಮಲ್ಕೊಂಡ್ಮೇಲೆ ರಾತ್ರಿ ನಾವು ನೋಡೋಣ. ಯಾಕ್ರಿ ನಗ್ತಿದ್ದೀರಾ? ನಿಮ್ ಕಣ್ಣಿಗೆ ನಾವು
ಕಾಮಿಡಿ ಪೀಸ್ ತರ ಕಾಣ್ತಿದೀವಾ? ಇನ್ನೇನ್ ಮೇಡಮ್, ಮತ್ತೆ ನಿಮ್ ಮತ್ತೆ ಅವ್ರು ಮನೇಲಿ ಇದಾರ ಇಲ್ವಾ ಅನ್ನೋ ಮ್ಯಾಟ್ರೇ ನಿಮಗ್ ಗೊತ್ತಿಲ್ಲ. ಅವ್ರ ಆಚೆ ಹೋಗಿ ಎಷ್ಟೊತ್ತಾಯ್ತು, ನೀವ್ ಆರಾಮಾಗಿ ಆಡ್ ನೋಡ್ಬೋದು. ಹಾ, ಏನ್ ಹೇಳ್ತಿದ್ದೀರಾ? ಅತ್ತೆ ಆಚೆ ಹೋಗಿದಾರಾ? ಅಲ್ಲ, ಬಡ ಮೇಡಮ್ ಲುಕ್ಗೆ ನಾನು ಇಡೀ ಬಾಡಿನೇ ವೈಬ್ರೇಟ್ ಆಗುತ್ತೆ ಅಂತದ್ರಲ್ಲಿ ನಾನ್ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಇವಾಗ ಸಮಾಧಾನ ಆಗ್ತಿದೆ. ನಾನ್ ಮಾಡಿರೋ ಆಡ್ ನ ಕಣ್ ತುಂಬಾ ನೋಡ್ಬೋದು. ಏ ಅಕ್ಕ, ಬೇಗ ಟಿವಿ ಆನ್ ಮಾಡು, ಶುರು ಆಗುತ್ತೆ ಅನ್ಸುತ್ತೆ. ವಿಕ್ಕಿ, ವಿಕ್ಕಿ. ಏನ್ ಹೆಂಡಿ? ಓ ಕಾಂತ, ಹೆಂಗ್ ನಡೀತಿದೆ ನಿಮ್ ಕಿತಾಪತಿಗಳು? ವಿಕ್ಕಿ, ನಾವ್ ಆಕ್ಟ್ ಮಾಡಿರೋ ಆಡ್ ಇವಾಗ ಬರುತ್ತೆ. ಓ ಹೌದಾ? ರೀ ಕಾಂತ, ಕುತ್ಕೊಳ್ರಿ. ನನ್ನ ಹೆಂಡತಿ ರೌಡಿನ ಅದನ್ನ ಆಕ್ಟ್ ಮಾಡಿರೋ ಆಡ್ ನೋಡಿ. ಪರವಾಗಿಲ್ಲ ಚೋಟಾ ಬಾಸ್. ಈ ಗೆಳತಿ ಆಪ್ ಗೃಹಿಣಿಯರು ಸ್ವಾವಲಂಬಿಯಾಗಿರಲು ಸಹಾಯ ಮಾಡುತ್ತದೆ. ಗೊತ್ತು ಗೊತ್ತು. ನಿಮಗೆ ಪಾರ್ಟ್ ಟೈಮ್ ಕೆಲಸ ಮಾಡಲು ಆಸಕ್ತಿ ಇದ್ದರೆ ನಿಮಗೆ ಸೂಕ್ತ ಕೆಲಸದ ಅವಕಾಶವನ್ನ ಈ ಆಪ್ ನೀಡುತ್ತದೆ. ತಡರಾತ್ರಿ ಓಡಾಡಲು ಆತಂಕ ಪಟ್ಟಿದ್ದೀರಾ? ಈ ಗೆಳತಿ ಮಹಿಳಾ ಸ್ನೇಹಿ ಆಪ್ ಅಥವಾ ಬುಕ್ ಮಾಡಬಹುದು. ನಿಮ್ಮ ನಂಬರ್ ಜೊತೆಗೆ ಹತ್ತಿರದ GSP ನಂಬರ್ ಕೂಡ ಜೋಡಣೆ ಆಗಿರುತ್ತದೆ. ಈ ಗೆಳತಿ ಆಪ್ ನಲ್ಲಿ ನಿಮಗೆ ಬೇಕಾಗಿರುವ ವಿಷಯಗಳನ್ನು ತಿಳಿಯಲು ತಜ್ಞ ಟೀಚರ್ಗಳನ್ನು ಸಂಪರ್ಕಿಸಬಹುದು. ಎಲ್ಲರ ಹಿತಕ್ಕಾಗಿ ಮಾಡಿರುವ ಈ ಗೆಳತಿ ಆಪ್ ನಿಂದ ಬಹಳ ಅನುಕೂಲಗಳಿವೆ. ಮತ್ತೆ ತಡ, ಈಗಲೇ ಈ ಆಪ್ ಅನ್ನು ಡೌನ್ಲೋಡ್ ಮಾಡಿ. ನಾವಿವಾಗ ಲಾಂಚ್ ಮಾಡ್ತಿದ್ದೀವಿ ಗೆಳತಿ ಆಪ್. ಚೆನ್ನಾಗಿ ಮಾಡಿದೀಯಮ್ಮ. ಥ್ಯಾಂಕ್ ಯು ಅಮ್ಮ. ಹೆಂಡತಿ ರೌಡಿನಾದ್ನಿ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದೀರಾ. ನಿಮ್ಗೆ ಈ ತರ ಆಕ್ಟಿಂಗ್ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಅಂತೂ ನಮ್ಮ ಮನೇಲೂ ಆರ್ಟಿಸ್ಟ್ ಇದಾರೆ ಅಂತ ಪ್ರೂವ್ ಆಗೋಯ್ತು. ಅಮೂಲ್ಯ, ಏನ್ ನಡೀತಿದೆ ಇಲ್ಲಿ? ಏನ್ ಆಕ್ಟ್ ಮಾಡಿದ್ಯಾ? ಗೋಡೌನ್ ಶಿಫ್ಟ್ ಮಾಡ್ಬೇಕಾದ್ರೆ ಒಂದ್ ಓಲೆ ಎಲ್ಲೋ ಬಿದ್ದೋಗಿರ್ಬೇಕು ಅನ್ಸುತ್ತೆ. ಅದಕ್ಕೆ ಇನ್ನೊಂದು ಓಲೆನೂ ಬಿಚ್ಚಿಟ್ಕೊಂಡಿದ್ದೀನಿ. ಇರೋ ಸಮಸ್ಯೆಗಳನ್ನೇ ಬಗೆಹರಿಸಕ್ಕಾಗ್ತಾ ಇಲ್ಲ. ಅದಾದ್ರಲ್ಲಿ ಈ ಚಂದ್ರ ಹೊಸ ಸಮಸ್ಯೆನ ತಂದಿದ್ದಾಳೆ. ಕಳ್ದೋಗಿರೋ ಓಲೆ ಏನಾದ್ರೂ ವೇದಾಂತಕ್ಕೆ ಸಿಕ್ಕಿರ್ಬೋದಾ? ಇಲ್ಲ ಇಲ್ಲ, ಸಿಕ್ಕಿದ್ರೆ ಇಷ್ಟೊತ್ತಿಗೆ CID ತರ ಎನ್ಕ್ವೈರಿ ಸ್ಟಾರ್ಟ್ ಮಾಡಿರೋರು. ಇದು ಆಗಿದೆ, ಇದು ಆಗಿದೆ. ಛೇ ಬಾಸ್, ಇದು ಒಂದೇ ಒಂದು ಡಾಕ್ಯುಮೆಂಟ್ ಸೈನ್ ಹಾಕ್ಬಿಟ್ಟಿದ್ರೆ ಎಲ್ಲ ಕೆಲಸ ಮುಗೀತು ಅಂತ ಆಫೀಸ್ ಹೋಗೋ ನೆಪದಲ್ಲಿ ಸೀದಾ ಮನೆಗೆ ಹೋಗ್ಬಿಡ್ಬೋದಿತ್ತು. ಅಲ್ಲ, ಡಾನ್ ಅಡ್ಡಕ್ಕೋದ್ರೆ ಬಾಂಬು, ಗನ್ನು, ಲಾಂಗು, ಮಚ್ಚು ಸಿಗದ್ ನೋಡಿದೀನಿ. ಆದ್ರೆ ನನಗ್ ವಾಲೆ ಸಿಕ್ಕಿದ್ಯಲ್ಲ, ಮೋಸ್ಟ್ಲಿ ಅವಳು ಲೇಡಿ ಡಾನ್ ಇರ್ಬೋದಾ? ಅವಳು ವಾಲೆ ಹಾಕೊಂಡು ಹಳೆ ಮಾಡಲ್ ತರ ಇರಲ್ಲ, ಬಾಫ್ ಕಟ್ ಮಾಡಿಸ್ಕೊಂಡು ಮಾಡ್ರನ್ ತರ ಇರ್ತಾಳೆ. ಹೆಂಗಾದ್ರೂ ಹಾಳಾಗೋಗ್ಲಿ, ನನಗ್ ವಾಲೆ ಸಿಕ್ತಲ್ಲ, ದುಡ್ಡಿಲ್ದೇ ಇರೋ ಟೈಮಲ್ಲಿ ಅಡ ಇಡ್ಬೋದು. ನೀವ್ ಯಾವಾಗ್ಲೂ ಕೆಲಸ ಇದ್ದಿದೆ ಕಣಯ್ಯ. ನೀನ್ ಕೆಲಸ ಮಾಡೋದಕ್ಕೆ ಅಂತಾನೆ ಹುಟ್ಟಿರೋದು.
ಆದ್ರೆ ಕೆಲ್ಸದ ಮಧ್ಯದಲ್ಲೂ ಫ್ಯಾಮಿಲಿಗೂ ಸ್ವಲ್ಪ ಟೈಮ್ ಕೊಡೋದನ್ನ ಕಲ್ತ್ಕೋಬೇಕು. ಆಗ್ಲಿ ನಮ್ಮ ಸಂಸಾರ ಆನಂದ ಸಾಗರ ಆಗತ್ತೆ. ಏನಂತೆ ಸಾಗರ? ಕರೆಕ್ಟ್ ಅಣ್ಣ. ತೀರಾ ಕೆಲ್ಸ ಅಂತ ಹೇಳಿ ಮುಳುಗಿದ್ರೆ ಫ್ಯಾಮಿಲಿ ಟೈಮ್ ಕೊಡಕ್ಕೆ ಆಗಲ್ಲ. ನೀವ್ ಇಷ್ಟೊಂದೆಲ್ಲ ಕೆಲಸ ಮಾಡ್ತಿದ್ ಯಾರಿಗೋಸ್ಕರ? ಫ್ಯಾಮಿಲಿ ಚೆನ್ನಾಗಿರ್ಲಿ ಅಂತ ತಾನೆ. ಅದಕ್ಕೋಸ್ಕರ ನಮ್ಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು. ನೀನ್ ಯಾರಿಗ್ ಟೈಮ್ ಕೊಡ್ತೀಯೋ ಕೊಡಲ್ವೋ ನಂಗೆ ಗೊತ್ತಿಲ್ಲ, ಆದ್ರೆ ರಾಜಣ್ಣಂಗಂತೂ ಟೈಮ್ ಕೊಡ್ಲೇಬೇಕು. ನೀನ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಎಷ್ಟು ದಿನ ಆಗಿದೆ ಗೊತ್ತಿದ್ಯಾ? ಬರೀ CCTVಲಿ ಅವ್ನು ಚೆನ್ನಾಗಿದ್ದಾನ, ಚೆನ್ನಾಗಿ ಊಟ ಮಾಡ್ತಿದ್ದಾನ ಅಂತ ನೋಡಿದ್ರಾಗಲ್ಲ. ತಮ್ಮನ ಹತ್ರ ಅಣ್ಣನಾಗೆ ನಡ್ಕೋಬೇಕು, ಅವನ ಜೊತೆ ನಗ್ನಗ್ತಾ ಮಾತಾಡ್ಬೇಕು. ಅಮೂಲ್ಯ, ಯಾಕೆ ಈಗ ಬೆಳಗ್ಗೆ ತಲೆ ತಿಂತಿದ್ಯಾ? ನೆನೆ ಇಡೀ ದಿನ ಧ್ರುವನ್ ಜೊತೆ ಕುತ್ಕೊಂಡು ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ, ಗೊತ್ತಾ ನಿನ್ಗೆ? ಕೂತೆದ್ದೋದ್ರೆ ಆಗಲ್ಲ, ಅವ್ರನ್ನ ಜೋಪಾನ ಮಾಡ್ಬೇಕು, ಚೆನ್ನಾಗಿ ನೋಡ್ಕೋಬೇಕು. ಅದೆಲ್ಲ ನೀನಲ್ಲಿ ಮಾಡ್ತೀಯ, ನಾವು ಮಾಡಿದೀವಿ ನೋಡು. ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದಾನೆ. ಅಷ್ಟು ದೃಷ್ಟಿ ತೆಗಿಬೇಕು. ನನ್ನ ದೃಷ್ಟಿ ನನಗೆ ತಾಗ್ತಿದೆ. ಈಗ ದೃಷ್ಟಿ ತೆಗಿಯಕ್ ಬಂದಿದ್ಯಲ್ಲ, ಇಷ್ಟು ದಿನ ನಿನ್ ತಮ್ಮನ ಹೀಗ್ ನೋಡ್ಬೇಕು ಅಂತ ನಿಂಗೆ ಅನ್ಸೇ ಇರ್ಲಿಲ್ವಾ? ತಮ್ಮ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದಾನೆ ಅಂತ ಇವಾಗ ದೃಷ್ಟಿ ತೆಗಿಯಕ್ ಬಂದಿದ್ಯಲ್ಲ, ಅವ್ನ ಹಂಗ್ ರೆಡಿ ಮಾಡೋದಕ್ಕೆ ಎಷ್ಟು ಕಷ್ಟ ಪಟ್ಟಿದೀವಿ ಗೊತ್ತಾ? ಆ ಕಷ್ಟ ನಮಗ್ ಮಾತ್ರ ಗೊತ್ತು, ಎಲ್ಲಾ ಕ್ರೆಡಿಟ್ಸ್ ನಮ್ಗೆ ಬರ್ಬೇಕು. ಹೌದಣ್ಣ, ಇದ್ರ ಎಲ್ಲಾ ಕ್ರೆಡಿಟ್ಸ್ ನಮಗ್ ಮಾತ್ರ. ಇದರಲ್ಲಿ 1% ಕಾಂಟ್ರಿಬ್ಯೂಷನ್ ಕೂಡ ನಿಂದಿಲ್ಲ. ಅವ್ನು ತುಂಬಾ ಉದ್ದ ಕೂದಲಲ್ಲಿ ಕೆಟ್ಟದಾಗ ಕಾಣಿಸ್ತಾ ಇದ್ದ, ಅದಕ್ಕೆ ಬಾರ್ಬರ್ನ ಕಟ್ಸಿ ಹೇರ್ ಕಟ್ ಮಾಡಿಸಿದೀವಿ. ಇವಾಗ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ನೋಡು. ನಿಮ್ ಕೈಗುಣದಿಂದ ಅಜ್ಜಿ ಕೂಡ ಬೇಗ ಹುಷಾರಾಗ್ತಿದ್ದಾರೆ. ಧ್ರುವನು ಚೇತರಿಸ್ಕೊಳ್ತಿದ್ದಾರೆ. ಥ್ಯಾಂಕ್ ಯು. ಧ್ರುವ, ವೈಜಯಂತಿ ಅವ್ರು ಮಾಡಿರೋ ಸೇವೆನ ನಾನ್ ಮಾಡಕ್ಕಾಗ್ಲಿಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ ಕಣು. ಪಾಪ ವೈಜಯಂತಿ ಅವರು ನನ್ನ ಜಾಗದಲ್ಲಿ ನಿಂತ್ಕೊಂಡು ನಿನಗೆ ಆರೈಕೆ ಮಾಡಿದ್ದಾರೆ. ಸದ್ಯಕ್ಕೆ ಅವರೇ ನಿನಗೆ ತಾಯಿ ತರ ಆಗಿದ್ದಾರೆ. ನಾನ್ ತಾಯಾಗಿರೋ ಬದಲು ವೈಜಯಂತಿ ಅವರೇ ನಿನಗೆ ತಾಯಿಯಾಗಿದ್ದಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತಾ ಇದೆ. ವೈಜಯಂತಿ ಅವರೇ, ಧ್ರುವಂಗೇನಾದ್ರೂ ಕುಡಿಯೋಕ್ ತರ್ತೀರಾ? ಹಾಯ್ ಅಂಜು. ನೋಡು, ನೀನ್ ನಂಗೆ ಅಂಜು ಅಂತ ಕರೆದ್ರೆ ಇಷ್ಟ ಆಗಲ್ಲ. ಅಷ್ಟಕ್ಕೂ ಹಾಗೆ ಕರೆಯಕ್ ನೀನ್ ಯಾರು? ನಾನ್ ವಿವೇಕ್ ಅಂಜು. ಪದೇ ಪದೇ ಅಂಜು ಅಂತ ಕರಿಬೇಡ, ನನಗೆ ಇರಿಟೇಟ್ ಆಗುತ್ತೆ. ಹಾಗೆ ಕರೆಯೋದು ನಮ್ಮ ಮನೆಯವ್ರು ಮಾತ್ರ. ಏನು ಹೆಣ್ಮಕ್ಳಪ್ಪ ನೀವು. ಅರ್ಧ ಆಯಸ್ನ ಬರೀ ಜಗಳ ಆಡೋದ್ರಲ್ಲೇ ಟೈಮ್ ವೇಸ್ಟ್ ಮಾಡ್ತೀರಾ. ಅರ್ಧ ಹೆಸರು ಕರೆದ್ರೆ ಅಪ್ಪ ಕರೆಯೋದು ಅಂತೀರಾ, ಪೂರ್ತಿ ಹೆಸರು ಕರೆಯಿದ್ರೆ ಅಮ್ಮ ಕರೆಯೋದು ಅಂತೀರಾ. ಅದ್ ಏನಂತ ಕರಿಬೇಕಂತ ನಮ್ಗಂತೂ ಗೊತ್ತಾಗಲ್ಲಪ್ಪ. ಗೊತ್ತಿಲ್ಲ ಅಂದ್ರೆ ಏನು ಕರಿಬಾರ್ದು, ಸುಮ್ನಿರ್ಬೇಕು ಅಷ್ಟೇ. ಕರೀದೇ ಇರಕ್ಕಾಗುತ್ತಾ ಅಂಜು?
ನೋಡು ವಿವೇಕ್, ಅಂಜು ಗಿಂಜು ಅಂತ ಕರೆದ್ರೆ ಚೆನ್ನಾಗಿರಲ್ಲ. ಅಂಜು ಅಂತ ಕರೆಯೋದು ನಮ್ಮ ಮನೆಯವ್ರು ಮಾತ್ರ. ಸರಿ 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 ನಿಮ್ನ ಅಂಜು ಅಂತ ಕರೆಯೋದು ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಇವಾಗ ತಾನೇ ಗೊತ್ತಾಗ್ತಿದೆ ಅಂಜಲಿ ಅವರೇ. ಇನ್ಮೇಲೆ ಯಾವತ್ತೂ ನಿಮ್ನ ಅಂಜು ಅಂತ ಕರೆಯಲ್ಲ ಅಂಜಲಿ ಅವರೇ. ಈಗಷ್ಟೇ ಗೊತ್ತಾಯ್ತು ನಿಮ್ ಮನೆಯವ್ರು ಮಾತ್ರ ನಿಮ್ನ ಅಂಜು ಅಂತ ಕರೀತಾರೆ ಅಂತ ಅಂಜಲಿ ಅವರೇ. ಅದಕ್ಕೆ ಒಂದ್ ಡಿಸೈಡ್ ಮಾಡ್ಕೊಂಡಿದೀನಿ, ಇನ್ಮೇಲೆ ಡೀಸೆಂಟ್ ಆಗಿ ಅಂಜು ಅಂತ ಕರೆಯೋದ್ ಬಿಟ್ಟು ಬಾಯಿ ತುಂಬಾ ಅಂಜಲಿ ಅವರೇ ಅಂತ ಕರಿತೀನಿ. ಇನ್ನೊಂದ್ಸಲ ಕ್ಷಮಿಸಿದೀನಿ ಅಂತ ಹೇಳಿ ಅಂಜು ಅಲ್ಲಲ್ಲ ಅಂಜಲಿ ಅವರೇ. ಆಲ್ರೆಡಿ ಅಂಜು ಅಂತ ಕರೆಯಲ್ಲ ಅಂತ ಹೇಳಿ 20 ಸಲ ಹೇಳಿದ್ಯಾ ವಿವೇಕ್. ಈ ಅಂಜು ಅನ್ನೋ ಪದಕ್ಕೂ ನನಗೂ ಯಾವ್ದೋ ಜನ್ಮದ ಸಂಬಂಧ ಇದೆ ಅಂತ ಅನ್ಸುತ್ತೆ. ಯಾವಾಗ ನೋಡಿದ್ರು ನಾನು ಬಾಯಿಲಿ ಅಂಜು 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 ಅಂತಾನೆ ಬರ್ತಿರುತ್ತೆ. ಬಟ್ ಇನ್ಮೇಲಿಂದ ಬರಲ್ಲ ಬಿಡಿ. ಯಾಕೆ ಹೇಳಿ, ಅಂಜಲಿ ಅನ್ನೋರ್ನ ಆಲ್ರೆಡಿ ಜನ್ಮದಲ್ಲಿ ನಾನು ಮೀಟ್ ಮಾಡಿದ್ದೀನಿ. ಅವ್ರ ಹೆಸರನ್ನ ನನ್ನ ಮನ್ಸಲ್ಲಿ ಹಾಕ್ಸ್ಕೊಂಡಿದ್ದೀನಿ. ಇನ್ಮೇಲೆ ಯಾರು ಬಂದ್ರು ಅದನ್ನ ಅಳ್ಸೋಕ್ಕೂ ಆಗಲ್ಲ, ಒರ್ಸೋಕ್ಕೂ ಆಗಲ್ಲ. ಯಾಕೆ ಹೋಗಲ್ಲ? ಖಂಡಿತ ಹೋಗುತ್ತೆ. ಅಯ್ಯ, ಮೈ ಮೇಲಿರೋ ಹಚ್ಚೆನ ಮಚ್ಚೆನ ಯಾರ ಕೈಯಿಂದನೂ ಅಳ್ಸಕ್ಕಾಗಲ್ಲ ಅನ್ನೋ ವಿಷಯ ನಿಮಗ್ ಗೊತ್ತಿಲ್ಲ ಅನ್ಸುತ್ತೆ ಅಂಜಲಿ ಅವರೇ. ಹೋಗ್ಲಿ ಬಿಡಿ, ನಾವ್ ಯಾಕೆ ಜಗಳ ಮಾಡ್ಕೊಬೇಕು? ಲೆಟ್ಸ್ ಬಿ ಫ್ರೆಂಡ್ಸ್. ಅಜ್ಜಿ ಅಜ್ಜಿ ಚೆನ್ನಾಗಿದ್ದೀರಾ? ಯಾರು ಕಾಂತಾನ? ನಾನೇ ಅಜ್ಜಿ. ಅದೇ ಬಾಸು ನಿಮ್ಗೆ 30ರಿಂದ 40% ಕಣ್ ಕಾಣಿಸುತ್ತೆ ಅಂತ ಹೇಳಿದ್ರು, ಅದಕ್ಕೆ ಹೇಗಿದ್ದೀರಾ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ವೋ, ದಿನಾ ಮನೆಗ್ ಬಂದು ಹೋಗ್ತಾ ಇದೀಯ, ಒಂದು ಸಾರಿನಾದ್ರೂ ನಾನ್ ನೋಡ್ಬೇಕು ಅಂತ ಬಂದಿದ್ಯಾ? ಈಗ ಯಾಕೆ ಬಂದೆ? ನಾನ್ ಸತ್ ಮೇಲೆ ಬರ್ಬೇಕಾಗ. ಅಯ್ಯಯ್ಯೋ, ಈಗ ಯಾಕೋ ನಿನ್ನ ಕಣ್ ಕಾಣಲ್ವೇನೋ? ಕೆಳಗಡೆ ಬಿದ್ದೋದೇನೋ? ಮೇಲ್ ಕೂತ್ಕೊಳ್ಳೋ. ಅಜ್ಜಿ, ಯಾಕೆ ನೀವು ಎಲ್ಲರ ತರ ನನ್ ಮೇಲೆ ಬ್ಲಾಸ್ಟ್ ಆಗ್ತಾ ಇದ್ದೀರಾ? ನಾನು ಬರ್ಬಾರ್ದಿತ್ತು ಅಂತ ಹೇಳಲಿಲ್ಲಪ್ಪ. ಹುಷಾರಿಲ್ದೆ ಇದ್ದಾಗ ಎಷ್ಟ್ ದಿನ ಬರ್ದೇ ಇದ್ದವನು ಈಗ ಬಂದಿದ್ಯಲ್ಲ, ಯಾಕೆ ಅಂತ ಕೇಳ. ಏನ್ ಮಾಡ್ಲಿ, ಬಡ ಬಾಸು ಕೈ ತುಂಬಾ ಕೆಲ್ಸ, ಮೈ ತುಂಬಾ ಜವಾಬ್ದಾರಿ ಕೊಟ್ಬಿಟ್ಟಿರ್ತಾರೆ. ಮಾಡ್ಲಿಲ್ಲ ಅಂದ್ರೆ 1 ವರ್ಷಕ್ಕೆ ಸಂಬಳ ಕೊಟ್ಟು 1 ವರ್ಷತಾರೆ. ಅದಕ್ಕೆ ಬರಕ್ಕಾಗಿಲ್ಲ. ಸರಿ ಸರಿ, ಬಿಲ್ಡಪ್ ಕೊಟ್ಟಿ ಸಾಕು. ಈಗ ಬಂದಿದ್ದೇನು ಅದನ್ನ ಹೇಳು. ಅಜ್ಜಿ, ನಾನ್ ನಿಮ್ಗೂ ಟೆಸ್ಟ್ ಮಾಡ್ತೀನಿ. ನೀವು ನನಗೆ ಎಷ್ಟು ಕಾಣಿಸುತ್ತೆ ಅಂತ ಹೇಳ್ಬೇಕು. ಎಲ್ಲಾರು ಆಯ್ತು, ನೀನೊಬ್ಬ ಬಾಕಿ ಇದ್ದೆ. ಅದೇನ್ ಟೆಸ್ಟ್ ಮಾಡ್ತೀಯಾ? ಮಾಡು. ಇದೆಷ್ಟು? 2. ಬಡ ಬಾಸು ನಿಮ್ಗೆ 30 to 40% ಕಾಣಿಸುತ್ತೆ ಅಂತ ಹೇಳಿದ್ರು, ಆದ್ರೆ ಆಕ್ಚುಲಿ ನಿಮ್ಗೆ 50% ಕಾಣಿಸ್ತಾ ಇದೆ. ಯಾಕಂದ್ರೆ ನನ್ನ ತೋರಿಸಿದ್ದು 4, ಅದ್ರಲ್ಲಿ ನೀವು 2 ಅಂತ ಹೇಳ್ತಾ ಇದ್ದೀರಾ. ಈಗ ನಿಮ್ಗೆ ಇನ್ನೊಂದು ಟೆಸ್ಟ್ ಮಾಡ್ಲಾ? ಸರಿ ಮಾಡು. ಬಂದೇ ಇರಿ. ಅಜ್ಜಿ, ಈಗ ನಾನು ಬೋರ್ಡ್ ಮೇಲೆ ಬರೀತೀನಿ, ಅದನ್ನ ಏನು ಅಂತ ನೀವು ಹೇಳ್ಬೇಕು, ಸರಿನಾ? ಸರಿ. ಈಗ ಈ ಬೋರ್ಡ್ ಮೇಲೆ ಏನ್ ಬರ್ದಿದ್ದೀನಿ ಅಂತೇಳಿ? ಜಿ ಇ ಟಿ ಓ ಯು, ಕೊನೆಯದು ಟಿ. ನಾನು ಬರ್ತಿರೋದು ABCD, ಆದ್ರೆ ನೀವು GETOUT ಅಂತ ಇದ್ದೀರಾ, ಅಂದ್ರೆ ಗೆಟ್ ಔಟ್ ಅಂತಾನ. ಅಜ್ಜಿ, ನೀವು ನನ್ನ ಇಂಡೈರೆಕ್ಟ್ ಆಗಿ ಗೆಟ್ ಔಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.